ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ ಮತ್ತೊಂದು 100 ಕೋಟಿ ರೂಪಾಯಿ ವಂಚನೆಯ ಪ್ರಕರಣ ಬೆಳಕಿಗೆ ಬಂದಿದೆ. ಆದಿತ್ಯ ರಾಜ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ನಿಂದ ಕೋಟಿ ವಂಚಿಸಲಾಗಿದೆ. ನಿನ್ನೆ ದಿಢೀರ್ ದಾಳಿ ನಡೆಸಿದಂತ ಎಸಿ ಶ್ರವಣಕುಮಾರ್ ನೇತೃತ್ವದ ಟೀಮ್ ಆದಿತ್ಯ ರಾಜ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ನಿಂದ ಕೋಟಿ ವಂಚನೆಯ ಪ್ರಕರಣ. ಬೆಳಗಾವಿಯ ಭಾಗ್ಯ ನಗರದಲ್ಲಿರುವಂತಹ ಕಂಪನಿ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಸತತ 10 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿ ಹೊರಟಿದ್ದಂತ ಅಧಿಕಾರಿಗಳು ಇವತ್ತು ಮತ್ತೆ ಬೆಳಗ್ಗೆ 11 ಗಂಟೆಗೆ ದಾಳಿ ಮತ್ತೆ ಪರಿಶೀಲನೆ ಮುಂದುವರಿಯಲಿದೆ. ದಾಳಿ ವೇಳೆ ಸಾವಿರಾರು ಕೋಟಿ ಹಣ ಹೂಡಿಕೆ ಆಗಿರೋದು ಪತ್ತೆಯಾಗಿದೆ. ದಾಳಿ ಆಗ್ತಿದ್ದಂತೆ ಸರ್ವರ್ ಶಟ್ ಡೌನ್ ಮಾಡಿರುವಂತ ಮಾಲೀಕ ಮಹಾರಾಷ್ಟ್ರ ಮೂಲದ ಮಾಲೀಕ ಬಾಲರಾಜ್ ಮಾನೆ ಅಂತೇಳಿ ಸರ್ವರ್ ಡೌನ್ ಮಾಡಿ ಡೇಟಾ ಇರೇಸ್ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಇನ್ನು ಸೈಬರ್ ಕ್ರೈಮ್ ಪೊಲೀಸರ ಮೂಲಕ ಡೇಟಾ ರಿಕವರಿಗೂ ಕೂಡ ಮುಂದಾಗಿದ್ದಾರೆ. ಡೇಟಾ ರಿಕವರಿ ಮಾಡಿ ಪರಿಶೀಲನೆ ಮಾಡಿದಂತ ಅಧಿಕಾರಿಗಳು ಆಗ ಇದೆಲ್ಲವೂ ವಂಚನೆ ಬೆಳಕಿಗೆ ಬಂದಿದೆ. 1 ಲಕ್ಷಕ್ಕೆ 5% ಬಡ್ಡಿ ನೀಡುವುದಾಗಿ ಆಮಿಷ ಒಡ್ಡಿ ವಂಚಿಸಿದ್ದಾರೆ. ಟಿಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ದಾಳಿಯಾಗಿದ್ದು ಪ್ರಕರಣ ದಾಖಲಾಗಿದೆ.